ಬಿಗ್ ಬಾಸ್ ಅಲ್ಲಿ ಲವ್ ಬರ್ಡ್ಸ್ ಅಥವಾ ಒಂದು ಒಳ್ಳೆ ಕ್ಯೂಟ್ ಕಪಲ್ ಆಗಿ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಹೆಸರು ಮಾಡಿದಂತಹ ಜೋಡಿ ಯಾವುದಪ್ಪ ಅಂತ ಕೇಳಿದ್ರೆ ಒಂದು ತ್ರಿವ್ಯ ಹಾಗೂ ಒಂದು ತ್ರಿಮೋಕ್ಷಿ ಅಂತೂ ಫ್ಲಾಪ್ ಆಗೋಯ್ತು ಆ ಜೋಡಿ. ಅದಂತೂ ಅಲ್ಲೂ ಒಳಗಡೆನೂ ಒಂದಾಗಲಿಲ್ಲ, ಆಚೆನೂ ಒಂದಾಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಆಯಿತು. ಸೊ ಇವಾಗ ತ್ರಿಭವ್ಯ ಅನ್ನೋ ಜೋಡಿ ಏನು ಸಿಕ್ಕಾಪಟ್ಟೆ ಫೇಮಸ್ ಆಗಿ ಎಷ್ಟೊಂದು ಜನ ಫ್ಯಾನ್ಸ್ಗಳನ್ನ ಗಳಿಸಿತ್ತು. ಸೊ ಆ ಒಂದು ಜೋಡಿ ಬಗ್ಗೆ ಮಾತಾಡೋಣ. ಏನು ಅಂತ ಹೇಳಿದ್ರೆ, ತ್ರಿಭವ್ಯ ನಿಜವಾಗ್ಲೂ ಲವ್ವಲ್ಲಿ ಇದ್ದಾರಾ? ತ್ರಿವಿಕ್ರಮ್ ಹಾಗೂ ಭವ್ಯ ನಿಜವಾಗ್ಲೂ ಲವ್ ಮಾಡ್ತಾರಾ? ಈ ಒಂದು ಜೋಡಿ ಈ ಲವ್ ಅನ್ನೋ ವಿಷಯದಲ್ಲಿ ಸಕ್ಸಸ್ಫುಲ್ ಆಗುತ್ತಾ? ಯಾವ ಥರ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ಬಿಗ್ ಬಾಸಿಂದ ಆಚೆ ಬಂದಮೇಲೆ? ಹಾಗೆ ತ್ರಿವಿಕ್ರಮ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ, ಮತ್ತು ಇವರು ಭವ್ಯ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ನಿಜವಾಗ್ಲೂ ಈ ಬಿಗ್ ಬಾಸ್ ಒಳಗಡೆ ಇರುವಾಗ ನಾವು ಯಾವ ರೀತಿ ಎಲ್ಲ ಕನ್ಸ್ಕೊಂಡಿದ್ವಲ್ವಾ ಎಲ್ಲ ಫ್ಯಾನ್ಸ್ಗಳು ಸೇರಿಬಿಟ್ಟು, ಆ ಒಂದು ಕನಸು ನಿಜವಾಗ್ಲೂ ಈಡೇರುತ್ತಾ ಅನ್ನೋದನ್ನ ನಾವಿಲ್ಲಿ ಮಾತಾಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ನಮ್ಮ ಚಾನಲಿಂದ ಯಾವುದೇ ಒಂದು ವಿಡಿಯೋ ರಿಲೀಸ್ ಆದ್ರೂ ಅದು ನಿಮ್ಮ ಒಂದು ಯೂಟ್ಯೂಬ್ಗೆ ತಲುಪುತ್ತೆ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ ರೀತಿ ಈ ಜೋಡಿ ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಾಗ ತುಂಬಾ ಕ್ಯೂಟಾಗಿ ಇದ್ದಿದ್ದಂತಹ ಜೋಡಿ ಯಾವುದು ಅಂತ ಹೇಳಿದ್ರೆ ಭವ್ಯ ಹಾಗೂ ತ್ರಿವಿಕ್ರಮ್ ಅವ್ರ ಜೋಡಿ. ಯಾಕೆ ಅಂತ ಕೇಳಿದ್ರೆ ಸುಮಾರಷ್ಟು ರೀಸನ್ ಇದ್ದಾವೆ. ಮೊದಲನೇದಾಗಿ ಅಂಡರ್ಸ್ಟ್ಯಾಂಡಿಂಗು. ಸೊ ಎಲ್ಲೇ ಇಡೀ ಮನೆಯಲ್ಲಿ ಕೇಳಿದ್ರು ಯಾರು ಮನೆಯಿಂದ ಆಚೆ ಹೋಗ್ಬೇಕಂತ ಸೊ ಎಲ್ಲರೂ ತ್ರಿವಿಕ್ರಮ್ ಹೆಸರನ್ನ ತಗೊಳ್ತಾ ಇದ್ರು. ಆದರೆ ಭವ್ಯ ಅವರು ಮಾತ್ರ ಅವ್ರ ಹೆಸರನ್ನ ತಗೊಳ್ತಾ ಇರಲಿಲ್ಲ. ಇಡೀ ಮನೆ ಆಪೋಸಿಟ್ ಆಗಿ ಅವರು ಆಚೆ ಹೋಗಬೇಕು, ಅವ್ರು ಸೋಲ್ಬೇಕು, ಗೆಲ್ಲಬಾರ್ದು ಅನ್ನೋ ಸಂದರ್ಭದಲ್ಲೂ ಕೂಡ ಭವ್ಯ ಅವರು ಇಲ್ಲ ತ್ರಿವಿಕ್ರಮೇ ಗೆಲ್ಲಬೇಕು, ಅವರು ಇರಬೇಕು ಮನೆಯಲ್ಲಿ. ಅಂದರೆ ತ್ರಿವಿಕ್ರಮ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಅಥವಾ ಅಷ್ಟೊಂದು ಒಲವನ್ನ ತೋರಿಸ್ತಾ ಇದ್ರು ತ್ರಿವಿಕ್ರಮ್ ಅನ್ನೋ ಹೆಸರು ಕೇಳಿದ ತಕ್ಷಣ. ಹಾಗೆ ಇವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಒಂದ್ಸರಿ ತ್ರಿವಿಕ್ರಮ್ ಅವರು ಸಿಕ್ಕಾಪಟ್ಟೆ ಅವ್ರ ಮೇಲೆ ಕೂಗಾಡೋದು, ಕಿರ್ಚಾಡೋದು, ಜಗಳ ಆಡೋದು, ಅಥವಾ ಕೆಲವೊಂದ್ಸರಿ ಕೆಟ್ಟ ಮಾತುಗಳನ್ನ ಕೂಡ ಯೂಸ್ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲೂ ತಾಳ್ಮೆ ಕಳ್ಕೊಳ್ದಿರ ತುಂಬಾ ತಾಳ್ಮೆ ವಹಿಸಿ ಆ ಒಂದು ರಿಲೇಷನ್ಶಿಪ್ ಅಥವಾ ಆ ಒಂದು ಫ್ರೆಂಡ್ಶಿಪ್ನ ಕ್ಲೀನಾಗಿ ಮೇಂಟೈನ್ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಭವ್ಯ ಅವರು. ಎಂಥದೇ ಪರಿಸ್ಥಿತಿ ಬಂದರೂ ವಿಕ್ರಮ್ ಅವರು ಕೆಲವೊಂದ್ಸರಿ ರೇಗಾಡ್ಕೊತ ಹರ್ಟ್ ಮಾಡಿದ್ರು ಕೂಡ ಒಬ್ಬರೇ ಹತ್ಕೊಂಡು ಸಮಾಧಾನ ಮಾಡ್ಕೊಳ್ತಾ ಇದ್ರೆ ಹೊರತು ಆ ಒಂದು ಫ್ರೆಂಡ್ಶಿಪ್ನ ಯಾರ ಮುಂದೆನೂ ಬಿಟ್ಕೊಟ್ಟಿಲ್ಲ. ಅವರಿಬ್ಬರೇ ಇರುವಾಗ ಕಿತ್ತಾಡೋದು ಕಂಡು ಬರ್ತಾ ಇತ್ತು. ಬಟ್ ಎಲ್ಲರ ಮುಂದೆ ಕೆಲವೊಂದ್ಸರಿ ಕಿತ್ತಾಡಿದ್ರು, ಬಟ್ ಮಲಗೋಕ್ಕೂ ಮುಂಚೆ ಅದನ್ನು ಸಾಲ್ವ್ ಮಾಡಿಕೊಂಡು ಕ್ಲೀನ್ ಮೈಂಡಾಗಿ ರಿಲ್ಯಾಕ್ಸ್ ಆಗ್ತಾಯಿದ್ರು. ಸೊ ಇದನ್ನು ನಾವು ನೋಡ್ತಾ ಇದ್ವಿ. ಅದು ಅಲ್ಲದೆ ಇನ್ನೇನು ಬಿಗ್ ಬಾಸ್ ಮುಗಿತಾ ಬಂತು, ಕೊನೆಗೆ ಲಾಸ್ಟ್ ಒಂದೆರಡು ಎಪಿಸೋಡಲ್ಲಿ ಯಾವ ಥರ ತೋರಿಸಿದ್ರು ಅಂದರೆ ವಿಕ್ರಮ್ ಅವರು ಭವ್ಯ ಅವ್ರಿಗೆ ಪ್ರಪೋಸ್ ಮಾಡಿರೋ ಥರ ತೋರಿಸಿದ್ರು. ಅದು ಎಷ್ಟು ಗಂಟೆಗೆ? ಬೆಳಗಿನ ಜಾವ 4:15 ಅಷ್ಟೊತ್ತಲ್ಲಿ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇದ್ರು. ಇಡೀ ಮನೆ ಮಲಗಿತ್ತು, ತುಂಬಾ ಸೈಲೆಂಟ್ ಆಗಿತ್ತು. ಅಂಥ ಸಿಚುವೇಶನಲ್ಲಿ ಇವರಿಬ್ಬರು ಮಾತಾಡ್ಕೊಳ್ತಾ ಇದ್ರು. ಸೊ ಏನು ಅಂತ ಹೇಳಿದ್ರೆ ತ್ರಿವಿಕ್ರಮ್ ಅವರು ಐ ಲವ್ ಯು ಅಂತ ಆಲ್ರೆಡಿ ಒಂದ್ಸರಿ ಸೋಫಾ ಮೇಲೆ ಕುತ್ಕೊಂಡು ಐ ಸೀರಿಯಸ್ಲಿ ಲವ್ ಯು ಅಂತ ಒಂದ್ಸರಿ ಪ್ರಪೋಸ್ ಮಾಡಿದ ಥರ ಇತ್ತು. ಅದಾದಮೇಲೆ 4:15 ಬೆಳಗಿನ ಜಾವದಲ್ಲಿ ಕೂಡ ಅವ್ರು ಡಿಸ್ಕಸ್ ಮಾಡ್ತಾಯಿದ್ರು, ನಿನ್ಗೆ ಎಷ್ಟು ಬೇಕೋ ಟೈಮ್ ತಗೋ, ಒಂದು ವಾರ ಬೇಕಿದ್ರೆ ಟೈಮ್ ತಗೋ, ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಒಂದು ವಾರ ಟೈಮ್ ತೊಗೊಂಡು ನಿಧಾನಕ್ಕೆ ನಿರ್ಧಾರ ತಗೋ, ಅರ್ಜೆಂಟ್ ಏನಿಲ್ಲ, ಐ ಲವ್ ಯು, ನಿನ್ನ ಯಾವ ಥರ ರಿಯಾಕ್ಟ್ ಮಾಡ್ತೇನೆ, ನಿನಗೆ ಇಷ್ಟ ಇದೆಯಾ ಇಲ್ಲ ಹೇಳು, ನಿಜ ಕೇಳ್ತಾ ಇದ್ದೀನಿ. ಈ ರೀತಿ ಕೆಲವೊಂದು ಮಾತುಗಳನ್ನು ತ್ರಿವಿಕ್ರಮ್ ಆಡಿರೋದೇ ಇದೆ. ಹಾಗೆ ಅವರು ಈ ಮನೇಲಿ ಯಾರು ನಿಮ್ಗೆ ತುಂಬ ಇಷ್ಟ, ಯಾರು ನಿಮ್ಗೆ ಇಷ್ಟ ಅಂತ ಸುಮಾರು ಸರಿ ಕೇಳಿದಾಗ ಕೂಡ ನನಗೆ ಭವ್ಯ ತುಂಬ ಇಷ್ಟ, ಭವ್ಯ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇದು ಒಂಥರ ನಾವು ಫ್ರೆಂಡ್ಶಿಪ್ ಅಂತ ಕನ್ಸಿಡರ್ ಮಾಡೋಣ. ಈ ಸಪೋರ್ಟ್ ಮಾಡೋದು, ನನಗೆ ಸ್ಟ್ಯಾಂಡ್ ತೊಗೊಳ್ಳೋದು, ನಾನು ಇರಬೇಕು ಅಂತ ಆಸೆ ಪಡೋದು, ಈ ಎಲ್ಲ ವಿಷಯಗಳಲ್ಲಿ ಭವ್ಯ ಅವ್ರನ್ನ ಫ್ರೆಂಡ್ಶಿಪ್ ಅಂತ ಕನ್ಸಿಡರ್ ಮಾಡೋಣ. ಬಟ್ ಎರಡು ವಿಷಯ ನಡೆಯುತ್ತೆ. ಒಂದು ಸೋಫಾ ಮೇಲೆ ಕುತ್ಕೊಂಡು ಐ ಲವ್ ಯು ಅಂತ ಹೇಳೋದು, ಇನ್ನೊಂದು ಒಳಗಡೆ 4:15 ಡಿಸ್ಕಸ್ ಮಾಡ್ತಾರೆ, ಈ ಥರ ನಿನ್ಗೆ ಎಷ್ಟು ಬೇಕೋ ಟೈಮ್ ತಗೋ, ಆಮೇಲೆ ರಿಯಾಕ್ಟ್ ಮಾಡು ಅಂತ ಹೇಳಿಬಿಟ್ಟು. ಸೊ ನಾವು ಬಿಗ್ ಬಾಸ್ ಅಂತ ಬಂದಾಗ ಏನು ಈ ದಿವ್ಯ ಹುಡುಗ ಅರವಿಂದ್ ಅವರಾಗಿರ್ಬೋದು, ಚಂದನ್ ಹಾಗೂ ನಿವೇದಿತಾ ಆಗಿರ್ಬೋದು, ಸುಮಾರಷ್ಟು ಜೋಡಿಗಳು, ದೀಪಿಕಾ ದಾಸ್ ಹಾಗೂ ಶೈನ್ ಶೆಟ್ಟಿ ಆಗಿರ್ಬೋದು, ಈ ರೀತಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಿದೆ. ಆ್ಯಸ್ ಅ ಕಪಲ್ ತುಂಬ ಫ್ಯಾನ್ಸ್ಗಳು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು. ಅದೇ ರೀತಿ ಆಚೆ ಬಂದಾದಮೇಲೆ ಮದುವೆಗಳು ಆಗಿರೋದಿದೆ, ಅದಕ್ಕೆ ಎಕ್ಸಾಂಪಲ್ಸು ಇದೆ. ಹಾಗೆ ಡಿವೋರ್ಸ್ವರೆಗೂ ಹೋಗಿ ನಿಂತಿರೋ ಕೂಡ ಎಕ್ಸಾಂಪಲ್ಸ್ ಇದೆ. ಸೊ ಹಾಗಾಗಿ ಈ ಜೋಡಿ ಆಚೆ ಬಂದಮೇಲೆ ನಿಜವಾಗ್ಲೂ ಕಂಪ್ಲೀಟ್ ಡೆಡ್ ಆಪೋಸಿಟ್ ಥರ ಕಾಣ್ತಾ ಇದೆ. ಒಳಗಡೆ ಏನು ಐ ಲವ್ ಯು ಅಂತ ಹೇಳಿದ್ದು, ನಾನು ನಿನ್ನ ಜೊತೆಗೆ ಕೇಳ್ತಾ ಇದ್ದೀನಿ, ಟೈಮ್ ತಗೋ ಅಂತ ಹೇಳಿದ್ದು, ಅದು ನಮ್ಗೆ ತೋರಿಸಿದ್ದು ಡಿಫ್ರೆಂಟಾಗಿ ತೋರಿಸಿದ್ರಾ ಅಥವಾ ನಿಜವಾಗ್ಲೂ ಅಲ್ಲಿ ಇದ್ದಿದ್ದು ಫ್ರೆಂಡ್ಶಿಪ್ ಅನ್ನೋದು ಕನ್ಫ್ಯೂಷನಲ್ಲಿದೆ. ಸೊ ಇದ್ರ ಬಗ್ಗೆ ತ್ರಿವಿಕ್ರಮ್ ಅವ್ರನ್ನ ಕೇಳ್ತಾರೆ.
ಸೊ ಕೇಳಿದಾಗ ಏನಂತ ಆನ್ಸರ್ ಮಾಡ್ತಾರೆ ಅಂದರೆ, ಇಲ್ಲ ನಾನು ಯಾವತ್ತೂ ಭವ್ಯನ ಆ ದೃಷ್ಟಿಯಿಂದನೇ ನೋಡಿಲ್ಲ, ಸೊ ನನಗೆ ಅವಳು ತುಂಬ ಚಿಕ್ಕ ವಯಸ್ಸಾಗುತ್ತೆ, ಸೊ ಅವಳು ನನಗೆ ಜೋಡಿ ಆಗಲ್ಲ, ಮ್ಯಾಚ್ ಆಗಲ್ಲ ಅನ್ನೋ ಥರ ಆನ್ಸರ್ ಮಾಡ್ತಾರೆ. ನಿಜವಾಗ್ಲೂ ಇದು ಶಾಕಿಂಗ್ ಆಗಿದೆ. ಅಂದರೆ ಇವರು ಅದನ್ನು ಏನು ಒಂದು ವಾರ ಟೈಮ್ ತಗೋ ಆಮೇಲೆ ಹೇಳು ಅನ್ನೋದನ್ನು, ಅಕಸ್ಮಾತ್ ಏನಾದರೂ ರೆಡ್ ಸಿಗ್ನಲ್ ಬಂತ ಭವ್ಯ ಅವ್ರ ಕಡೆಯಿಂದ ಅಂತ ಒಂದು ಡೌಟ್ ಆಗುತ್ತೆ. ಯಾಕಂದರೆ ಭವ್ಯ ಅವರು ಒಪ್ಕೊಳ್ಳೋದ್ರ ಮೇಲೆ ಈ ಒಂದು ರಿಲೇಷನ್ಶಿಪ್ ನಿಂತಿತ್ತು ಅಂತ ಅನಿಸುತ್ತೆ. ಸೊ ಭವ್ಯ ಅವರು ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ ಲವ್ ಅನ್ನೋದಕ್ಕೆ ನೋ ಅಂತ ಅಂದಿದ್ದಾರೆ ಅನಿಸುತ್ತೆ. ಹಾಗಾಗಿ ಅವರು ಇಲ್ಲ, ಈ ಒಂದು ವಯಸ್ಸಿನ ಅಂತರ ಇದೆ, ಹಾಗೆ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ, ನನ್ನ ತಮ್ಮನ ಥರ ಚಿಕ್ಕ ವಯಸ್ಸವಳು, ಆ ರೀತಿ ಎಲ್ಲ ಆನ್ಸರ್ಸ್ ಕೊಡ್ತಾ ಹೋಗೋದನ್ನು ನಾವು ನೋಡ್ತೀವಿ. ಇಲ್ಲಿ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಇದನ್ನು ಈ ಒಂದು ರಿಲೇಷನ್ಶಿಪ್ನ ಮುಚ್ಚಿಡೋದಕ್ಕೋಸ್ಕರ, ಅಥವಾ ಏನಾಯ್ತು ಎಕ್ಸಾಕ್ಟ್ಲಿ, ಯಾರು ಒಪ್ಪಿದ್ರು ಒಪ್ಪಿಲ್ಲ ಅನ್ನೋದು ಮುಚ್ಚಿಡೋದಕ್ಕೋಸ್ಕರ ಈ ರೀತಿ ಒಂದು ಪೋಟ್ರೆ ಮಾಡ್ತಾ ಇದ್ದಾರೆ. ಇಲ್ಲ ವಯಸ್ಸಿನ ಅಂತರ ಇದೆ, ಸೂಟ್ ಆಗಲ್ಲ ಅನಿಸುತ್ತೆ ಇಬ್ರಿಗೂ, ಆ ರೀತಿ ಒಂದು ಅಂದರೆ ಎಸ್ಕೇಪ್, ಆ ಒಂದು ಮೂಮೆಂಟ್, ಹೀಟ್ ಮೂಮೆಂಟಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ಈ ರೀತಿ ಆನ್ಸರ್ಸ್ ಹೇಳ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಸೊ ಎಲ್ಲ ಕಡೆ ಅವ್ರು ಇದೇ ರೀಸನ್ ಕೊಡ್ತಾ ಇರೋದು ಕೂಡ, ಇಲ್ಲ ಏಜ್ ಡಿಫ್ರೆನ್ಸ್ ಇದೆ, ಅದಾದಮೇಲೆ ನಾನು ಅವ್ರನ್ನ ದೃಷ್ಟಿಯಿಂದ ನೋಡಿಲ್ಲ, ಒಂದು ಬಾಯ್ ಥರ ನಾನು ನೋಡಿರೋದು ಅಂತ ಹೇಳಿಬಿಟ್ಟು ಈ ಥರ ಹೇಳ್ತಾರೆ. ಸೊ ನಿಮಗೆ ಹೇಗೆ ಅನಿಸುತ್ತೆ ಫ್ರೆಂಡ್ಸ್? ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಬಿಗ್ ಬಾಸ್ ಒಳಗಡೆ ನಮ್ಗೆ ಅವ್ರು ಕಂಡಿದ್ದೇ ಡಿಫ್ರೆಂಟಾಗಿ ಕಂಡ್ರು. ಅಂದರೆ ಅವರು ಇಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡ್ ಕಾಣಿಸ್ತಾ ಇತ್ತು, ಆ ಲವ್ ಕಾಣಿಸ್ತಾ ಇತ್ತು, ಅಟ್ರಾಕ್ಷನ್ ಕಾಣಿಸ್ತಾ ಇತ್ತು, ಅಫೆಕ್ಷನ್ ಕಾಣಿಸ್ತಾ ಇತ್ತು. ಬಟ್ ಆಚೆ ಬಂದಮೇಲೆ ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಇವರೇ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮಗೆ ಕನ್ಫ್ಯೂಷನ್ ಆಗ್ತಾಯಿದೆ, ಅದು ನಿಜನಾ ಇದು ನಿಜನಾ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.